ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ಗುಣೋತ್ತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯೋದು ಯಾವ ರೀತಿಯಾದ ಸೂತ್ರಗಳು ಬರ್ತವೆ ಎಂಬುದನ್ನು ಡಿಸ್ಕಸ್ ಮಾಡೋಣ. ಈ ಹಿಂದಿನ ಒಂದು ಕ್ಲಾಸ್ನಲ್ಲಿ ಗುಣೋತ್ತರ ಶ್ರೇಣಿಗೆ ಸಂಬಂಧಿಸಿದ ಹಾಗೆ nth ಟರ್ಮನ್ನು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು, ಗುಣೋತ್ತರ ಶ್ರೇಣಿಯ ಸಾಮಾನ್ಯ ರೂಪ ಮತ್ತು ಗುಣೋತ್ತರ ಶ್ರೇಣಿಯಲ್ಲಿ ಬೇರೆ ಆದ ಎಕ್ಸಾಂಪಲ್ಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ಈಗ ಗುಣೋತ್ತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಯಾವ ರೀತಿಯಾಗಿ ಕಂಡುಹಿಡಿಬೇಕು, ಸೂತ್ರ ಏನಿದೆ ಅಂತ ನಾವು ನೋಡೋದಾದರೆ, ಈ ಒಂದು ಗುಣೋತ್ತರ ಶ್ರೇಣಿಯಲ್ಲಿ ಮೊದಲನೇ ಪದ a ಆಗಿರುತ್ತೆ. ಸಾಮಾನ್ಯ ಅನುಪಾತ r ಆಗಿರುತ್ತದೆ. ಸಾಮಾನ್ಯ ಅನುಪಾತ r ಆಗಿರುವಂಥದ್ದು. ಸೊ ಇದನ್ನು ನಾವು ನೋಡ್ತಾ ಹೋದಾಗ ಮುಖ್ಯವಾಗಿ ನಾವು ಎಲ್ಲ ಟರ್ಮನ್ನು ನೆನಪಿಟ್ಕೋಕ್ಕಿಂತಲೂ ನಾವು nth ಟರ್ಮನ್ನು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡೋದು ಎಂಬುದನ್ನು ಸೂತ್ರವನ್ನು ನೇರವಾಗಿ ನೋಡ್ತಾ ಹೋಗೋಣ. ಈ ಒಂದು ಸೂತ್ರದಲ್ಲಿ ಮೊದಲನೇದಾಗಿ ಏನಂತ ತಗೋಬೇಕಪ್ಪ ಅಂದರೆ SN = ಸೂತ್ರ ಏನಿದೆ ಅಂತ ಇಲ್ಲಿ ಗಮನಿಸ್ತಾ ಬನ್ನಿ. SN = A × ಬ್ರ್ಯಾಕೆಟ್ 1 - r/n ಡಿವೈಡೆಡ್ ಬೈ 1 - r ಅಂತ ಇದೆ. ಯಾವಾಗ ಈ ಸೂತ್ರ ಅಪ್ಲೈ ಆಗುತ್ತೆ ಅಂದರೆ, ಈ ಒಂದು ಗುಣೋತ್ತರ ಶ್ರೇಣಿಯಲ್ಲಿ ಅನುಪಾತ r is less than 1. r ಅಂದರೆ ಈ ಒಂದು ಗುಣೋತ್ತರ ಶ್ರೇಣಿಯಲ್ಲಿ r ಅಂದರೆ ಸಾಮಾನ್ಯ ಅನುಪಾತ. ಗುಣೋತ್ತರ ಶ್ರೇಣಿಯ ಸಾಮಾನ್ಯ ಅನುಪಾತ 1ಕ್ಕಿಂತ ಕಡಿಮೆಯಾಗಿದ್ದಾಗ ಗುಣೋತ್ತರ ಶ್ರೇಣಿಯನ್ನು ಮೊತ್ತ ಕಂಡುಹಿಡಿಯಲು ಬಳಸುವಂತಹ ಸೂತ್ರ SN = A × ಬ್ರ್ಯಾಕೆಟ್ 1 - r/n ಡಿವೈಡೆಡ್ ಬೈ 1 - r. ಈ ಸೂತ್ರವನ್ನು ಬಳಸಬೇಕು. ಇಲ್ಲಿ ಕಂಡೀಷನನ್ನು ಕೊಟ್ಟಿದ್ದಾರೆ. r is less than 1 or 1 - r is greater than 0 ಆಗಿದ್ದಾಗ ಈ ಸೂತ್ರವನ್ನೇ ಬಳಸಬೇಕು ಎಂತಕ್ಕಂಥದ್ದು. r = 1 ಆಗಿದ್ದಾಗ a ಅಪ್ ಟು n ಅಂದರೆ n × a ಆಗಿರುತ್ತೆ. ಈ ಒಂದು ಗುಣೋತ್ತರ ಶ್ರೇಣಿಯಲ್ಲಿ ನೋಡಿ, ಮಲ್ಟಿಪಲ್ ಚಾಯ್ಸಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಯಾವ ರೀತಿಯಾಗಿ ಗುಣೋತ್ತರ ಶ್ರೇಣಿಯನ್ನು ಕೊಡ್ತಾರೆ, ಅಲ್ಲಿ ಅನುಪಾತ ಏನಾಗಿರುತ್ತೆ ಅಂದರೆ ಒಂದೇ ಆಗಿರುತ್ತೆ. ಅನುಪಾತ 1 ಆಗಿದ್ದಾಗ ಅಲ್ಲಿ ಗುಣೋತ್ತರ ಶ್ರೇಣಿಯಲ್ಲಿ ಎಷ್ಟು ನಂಬರ್ ಇದ್ದಾವೆ ಆ ನಂಬರ್ಗೆ ಮೊದಲನೇ ಪದದಿಂದ ಗುಣಿಸಿದಾಗ ಗುಣೋತ್ತರ ಶ್ರೇಣಿಯ ಮೊತ್ತ ಸಿಗುವಂಥದ್ದು. ಸೊ ಈ ಒಂದು ಟರ್ಮನ್ನು ನೀವು ನೆನಪಿಟ್ಕೊಳ್ಳಿ. ಓಕೆನಾ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಗುಣೋತ್ತರ ಶ್ರೇಣಿಯನ್ನು ಕೊಟ್ಟು ಅನುಪಾತ 1 ಇದ್ದಾಗ n × a, ಏನಂದರೆ ಎಷ್ಟು ಟರ್ಮ್ಸ್ ಇದ್ದಾವೆ ಅದನ್ನು ಬರ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ 5 ಟರ್ಮ್ ಇದ್ದರೆ ಅಥವಾ 10 ಟರ್ಮ್ಸ್ ಇದ್ದರೆ, ಗುಣೋತ್ತರ ಶ್ರೇಣಿಯಲ್ಲಿ 10 ಟರ್ಮ್ಸ್ ಇದ್ದರೆ 10 ಇಂಟು ಆ ಒಂದು ಗುಣೋತ್ತರ ಶ್ರೇಣಿಯಲ್ಲಿ ಬರುವಂಥ ಮೊದಲನೇ ಪದದಿಂದ ಗುಣಿಸಿದಾಗ ಗುಣೋತ್ತರ ಶ್ರೇಣಿಯ ಮೊತ್ತ ಸಿಗುವಂಥದ್ದು. ಇನ್ನೊಂದು ಸೂತ್ರ ಇದೆ ಇಲ್ಲಿ. ಆ ಒಂದು ಸೂತ್ರವನ್ನು ಯಾವಾಗ ಯೂಸ್ ಮಾಡಬೇಕು ಅಂತ ನೋಡೋಣ. ಈಗ r is less than 1 ಇದ್ದಾಗ ಈ ಒಂದು ಸೂತ್ರವನ್ನು ಯೂಸ್ ಮಾಡ್ತೀವಿ. r is greater than 1 ಇದ್ದಾಗ ಮತ್ತು 1 - r is less than 0 ಆಗಿದ್ದಾಗ ಛೇದದಲ್ಲಿ -1ರಿಂದ ಗುಣಿಸಿದಾಗ ನಮಗೆ ಫಲಿತಾಂಶ ಈ ರೀತಿಯಾಗಿ ಬರುತ್ತೆ. ಸೊ ನೀವು ಇಷ್ಟನ್ನು ಇಟ್ಕೊಳ್ಳಿ. ಗುಣೋತ್ತರ ಶ್ರೇಣಿಯಲ್ಲಿ ಅನುಪಾತ 1ಕ್ಕಿಂತ ಕಡಿಮೆ ಇದ್ದಾಗ ಈ ಸೂತ್ರ ಬಳಸಿ, 1ಕ್ಕಿಂತ ಜಾಸ್ತಿ ಇದ್ದಾಗ ಅನುಪಾತ SN = A × ಬ್ರ್ಯಾಕೆಟ್ r/n - 1 ಡಿವೈಡೆಡ್ ಬೈ r - 1. ನೋಡಿ, r ಪ್ಲೇಸ್ ಏನಾಗ್ತಾಯಿದೆ, ಇಂಟರ್ಚೇಂಜ್ ಆಗ್ತಾಯಿದೆ. ಈ ಒಂದು ಸೂತ್ರಕ್ಕೆ ಎರಡು 1 ಇದ್ದಲ್ಲಿ r ಬರ್ತಾಯಿದೆ, r ಇದ್ದಲ್ಲಿ 1 ಬರ್ತಾಯಿದೆ, ಉಲ್ಟಾ ಆಗಿರುತ್ತೆ. ಹಾಗಾಗಿ ಈ ಎರಡು ಸೂತ್ರಗಳನ್ನು ನೀವು ನೆನ್ಪಿಟ್ಬೋದು, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವಾಗ ಈ ಒಂದು ಸೂತ್ರವನ್ನು ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದರೆ, ಅಪರಿಮಿತ ಗುಣೋತ್ತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಲು ಯಾವ ಒಂದು ಸೂತ್ರವನ್ನು ಬಳಸ್ತೀವಿ. ಈಗ ಪರಿಮಿತ ಶ್ರೇಣಿಯನ್ನು ಕೊಟ್ಟಾಗ SN = A × ಬ್ರ್ಯಾಕೆಟ್ 1 - r/n ಡಿವೈಡೆಡ್ ಬೈ 1 - r ಅಂತಕ್ಕಂಥದ್ದು r is less than 1 ಇದ್ದಾಗ. ಅದೇ ರೀತಿಯಾಗಿ ಪರಿಮಿತ ಶ್ರೇಣಿಯಲ್ಲಿ r is greater than 1 ಇದ್ದಾಗ SN = A × ಬ್ರ್ಯಾಕೆಟ್ r/n - 1 ಡಿವೈಡೆಡ್ ಬೈ r - 1 ಅಂತಕ್ಕಂಥ ಸೂತ್ರವನ್ನು ಯೂಸ್ ಮಾಡ್ತೀವಿ. ಇದೇ ಒಂದು ಗುಣೋತ್ತರ ಶ್ರೇಣಿಯಲ್ಲಿ ಮೊತ್ತವನ್ನು ಕಂಡುಹಿಡಬೇಕು. ಅಪರಿಮಿತ ಗುಣೋತ್ತರ ಶ್ರೇಣಿ ಇದ್ದಾಗ ಯಾವ ಒಂದು ಸೂತ್ರವನ್ನು ಯೂಸ್ ಮಾಡಬೇಕು ಅಂತ ನೋಡಿದಾಗ ಈ ಒಂದು ಸೂತ್ರವನ್ನು ಯೂಸ್ ಮಾಡ್ತೀವಿ.
ಸೊ ಇವೆ 3 ಸೂತ್ರಗಳನ್ನು ನೀವು ಚೆನ್ನಾಗಿ ನೆನಪಿಟ್ಕೋಬೇಕು. ಸೊ ಯಾವಾಗ ಎಸ್ ಇನ್ಫಿನಿಟಿ ಈಸ್ ಈಕ್ವಲ್ಸ್ ಟು ಎ ಡಿವೈಡೆಡ್ ಬೈ 1 ಮೈನಸ್ ಆರ್ ಅಂತಕ್ಕಂಥದ್ದು. ಸೊ ಇದು ಯಾವಾಗ ಅಪರಿಮಿತ ಗುಣೋತ್ತರ ಶ್ರೇಣಿಯನ್ನು ಕೊಟ್ಟಾಗ ಈ ಒಂದು ಸೂತ್ರವನ್ನು ಯೂಸ್ ಮಾಡ್ತೀವಿ. ಮೊತ್ತವನ್ನು ಕಂಡುಹಿಡಿಯಲು ಇಲ್ಲಿ ಬೇರೆ ಬೇರೆಯಾದ 3 ಸೂತ್ರಗಳನ್ನು ನಾವು ಕಾಣ್ತೀವಿ. ಈ 3 ಸೂತ್ರಗಳನ್ನು ನೀವು ನೆನ್ಪಿಟ್ಕೊಳ್ಳಿ. ಈಗ ಉದಾಹರಣೆಗಳನ್ನು ಗಮನಿಸ್ತಾ ಹೋಗೋಣ. ಉದಾಹರಣೆಗಳು ತುಂಬಾ ಇಂಪಾರ್ಟೆಂಟು ಎಕ್ಸಾಮ್ ದೃಷ್ಟಿಯಿಂದ. ಸೊ ಇದು GPSR ಎಕ್ಸಾಮಿನೇಷನ್ಗೆ ಸಂಬಂಧಿಸಿದಾಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ GPSR ಎಕ್ಸಾಮಿನೇಷನಲ್ಲಿ ಸಿಲೆಬಸಲ್ಲಿ ಕೂಡ ಗುಣೋತ್ತರ ಶ್ರೇಣಿ ನಮಗೆ ಒಂದು ಸಿಲೆಬಸಲ್ಲಿ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ GPSR ಎಕ್ಸಾಮ್ಸ್. ಓಕೆ, ಸೊ ಇವಾಗ ಉದಾಹರಣೆಯನ್ನು ಗಮನಿಸ್ತಾ ನೋಡೋಣ. ಉದಾಹರಣೆ ಈ ರೀತಿಯಾಗಿದೆ. 0.666 ಅನ್ನು ಭಾಗಲಬ್ಧ ಸಂಖ್ಯೆಯನ್ನಾಗಿ ವ್ಯಕ್ತಪಡಿಸಿ ಅಂತ ಇದೆ. ಸೊ ಇವಾಗ 0.666 ನಾವು ಯಾವ ರೀತಿಯಾಗಿ ಬರೀಬಹುದು ಅಂತ ನೋಡಿದಾಗ ಇದನ್ನು ನಾವು 0.6 + 0.006 0.006 0.0006 ಎಲ್ಲವನ್ನು ಕೂಡಿದಾಗ ಹಾಗೆ ನಮಗೆ 0.0666 ಅಂತಕ್ಕಂಥದ್ದು ಬರುತ್ತೆ. ಓಕೆ, ಇದು ಏನಾಗ್ತಾ ಇದೆ, ಗುಣೋತ್ತರ ಶ್ರೇಣಿಯಲ್ಲಿ ಇದೆ ಅಂತ ಆಯಿತು. ಗುಣೋತ್ತರ ಶ್ರೇಣಿಯಾಗಿದ್ದಾಗ ಮೊದಲನೇ ಸಂಖ್ಯೆ 0.6 ಆಗಿರುತ್ತೆ, ಅನುಪಾತ 0.1 ಆಗಿರುತ್ತೆ. ಈಗ ಯಾವ ಒಂದು ಸೂತ್ರವನ್ನು ನಾವು ಯೂಸ್ ಮಾಡಬೇಕಪ್ಪ ಅಂತ ನೋಡಿದಾಗ ಇದು ಒಂದು ಅಪರಿಮಿತ ಗುಣೋತ್ತರ ಶ್ರೇಣಿಯಾಗಿದೆ, ಅಥವಾ ಇದೊಂದು ಅಪರಿಮಿತ ಗುಣೋತ್ತರ ಶ್ರೇಣಿಯಾಗಿದ್ದು ಆವಾಗ ನಾವು ಯಾವ ಒಂದು ಸೂತ್ರವನ್ನು ಯೂಸ್ ಮಾಡ್ತೀವಿ, ಎಸ್ ಇನ್ಫಿನಿಟಿ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ 1 ಮೈನಸ್ ಆರ್ ಅಂತಕ್ಕಂಥದ್ದು. ಮೊದಲನೇ ಪದ ಎಷ್ಟಿದೆ, 0.6 ಇದೆ. 1 ಮೈನಸ್ ಆರ್ ಅಂದರೆ 0.1 ಇದೆ. 1 ಮೈನಸ್ 0.1 ಅಂದಾಗ 0.9 0.6. ಓಕೆ, ಇದನ್ನು ನಾವು ಡೆಸಿಮಲ್ ಪಾಯಿಂಟನ್ನು ತೆಗೆದು 2 3 2 6 3 3 9 ಅಂದಾಗ ಎಸ್ ಇನ್ಫಿನಿಟಿ ಈಸ್ ಈಕ್ವಲ್ ಟು 2/3. ಸೊ ಇದನ್ನು ಭಾಗಲಬ್ಧ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಅಂದಿದ್ರು. ಹಾಗಾಗಿ 2/3 ಅಂತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆಯಾಗಿದ್ದು, ಈಗ 2/3 ಭಾಗಲಬ್ಧ ಸಂಖ್ಯೆಯಾಗಿದ್ದು ಇದನ್ನು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಅದು 0.6 ಅಂತ ಬರುತ್ತೆ. 0.6 ಇಲ್ಲಿ ಮೇಲ್ಗಡೆ ಒಂದು ಗೆರೆಯನ್ನು ಬರೆದಿದ್ದಾರೆ. ಯಾಕಂದರೆ 666 ಈ ರೀತಿಯಾಗಿ ಇನ್ಫಿನಿಟಿಯಾಗಿ ಇಲ್ಲಿ ಸಂಖ್ಯೆ ಏನಾಗುತ್ತೆ 0.6666 ಅಪ್ ಟು ಇನ್ಫಿನಿಟಿ ಇದೇ ರೀತಿಯಾಗಿ ನಂಬರ್ ಮುಂದೆ ಹೊರಿತಾ ಹೋದಾಗ 6ರ ಮೇಲೆ ಒಂದು ಬಾರನ್ನು ಕೊಟ್ಟು ನಾವು ವ್ಯಕ್ತಪಡಿಸ್ತೀವಿ. ಓಕೆ, ಈಗ ನೆಕ್ಸ್ಟ್ ಉದಾಹರಣೆಯನ್ನು ನೋಡೋಣ. ಉದಾಹರಣೆ ಏನಿದೆ, ಗುಣೋತ್ತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಗುಣೋತ್ತರ ಶ್ರೇಣಿ 3 6 12 ಮೊದಲ 6 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದಿದೆ. ಸೊ ಮೊದಲನೇ ಪದ 3 ಆಗುತ್ತೆ. ಸಾಮಾನ್ಯ ಅನುಪಾತ 6/3 ಅಂದಾಗ 2 ಆಗುತ್ತೆ. ಮೊದಲ 6 ಪದಗಳ ಮೊತ್ತ ಅಂದಾಗ n=6 ಆಗುತ್ತೆ. ಇದು ಒಂದು ಪರಿಮಿತ ಗುಣೋತ್ತರ ಶ್ರೇಣಿಯಾಗಿದೆ. ಈ ರೀತಿಯಾಗಿದ್ದಾಗ ಆರ್ ಅಂದರೆ ಇದು ಆರನ್ನು ನಾವು ಗಮನಿಸಬೇಕು, ಅಂದರೆ ಸಾಮಾನ್ಯ ಅನುಪಾತವನ್ನು ಇಲ್ಲಿ ಗಮನಿಸಬೇಕು. ಆರ್ ಈಸ್ ಗ್ರೇಟರ್ ದ್ಯಾನ್ 1 ಇದೆ, ಅಂದರೆ ಇಲ್ಲಿ ಸಾಮಾನ್ಯ ಅನುಪಾತ 1ಕ್ಕಿಂತ ಹೆಚ್ಚಿದೆ, ಅಂದರೆ 2 ಇದೆ. ಆವಾಗ ಯಾವ ಒಂದು ಸೂತ್ರವನ್ನು ಯೂಸ್ ಮಾಡಬೇಕು, Sn ಈಸ್ ಈಕ್ವಲ್ ಟು ಎ ಇಂಟು ಬ್ರ್ಯಾಕೆಟ್ r⁻n−1 ಡಿವೈಡೆಡ್ ಬೈ r−1 ಅಂತಕ್ಕಂಥ ಸೂತ್ರವನ್ನು ಯೂಸ್ ಮಾಡಬೇಕು. ಯಾಕಂದರೆ ಸಾಮಾನ್ಯ ಅನುಪಾತ 1ಕ್ಕಿಂತ ಜಾಸ್ತಿ ಆಗಿದೆ. ಸೊ Sn ಅಂದರೆ S6, ಮೊದಲನೇ ಪದ 3 ಇದೆ, r ಎಷ್ಟಿದೆ 2⁻6−1 ಡಿವೈಡೆಡ್ ಬೈ 2−1. 3 ಆ್ಯಸ್ ಇಟ್ ಈಸ್ ಹಂಗೆ 2⁻6 64 ಆಗುತ್ತೆ, -1 ಡಿವೈಡೆಡ್ ಬೈ 1. 3 × 63 ಅಂದಾಗ ಈ ಒಂದು ಗುಣೋತ್ತರ ಶ್ರೇಣಿಯಲ್ಲಿ ಮೊದಲ 6 ಪದಗಳ ಮೊತ್ತ ಎಂತಕ್ಕಂಥದ್ದು 189 ಆನ್ಸರ್ ಬರ್ತಕ್ಕಂಥದ್ದು. ಓಕೆ, ಯಾವ ಒಂದು ಸೂತ್ರವನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನುವಂಥದ್ದು ನಿಮಗೆ ಆಗ್ತಾ ಇದೆ ಅಂತ ಹೇಳಿ ಅನ್ಕೋತೀನಿ. ನೆಕ್ಸ್ಟ್ ಉದಾಹರಣೆಗೆ ಹೋಗೋಣ. ನೆಕ್ಸ್ಟ್ ಉದಾಹರಣೆ 1 + 4 + 16 ಈ ಶ್ರೇಣಿಯ ಎಷ್ಟು ಪದಗಳ ಮೊತ್ತ 1365 ನೀಡುತ್ತದೆ ಅಂತಕ್ಕಂಥದ್ದು.
ಸೊ ಮೊದಲನೇ ಪದ 1 ಇದೆ, ಅನುಪಾತ 4 ಬರ್ತಾ ಇದೆ. SN ಅಂದರೆ ಇಲ್ಲಿ ಮೊತ್ತವನ್ನು ಕೊಟ್ಟಿದ್ದಾರೆ 1365. ನಾವು ಎನ್ನನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಇಲ್ಲಿ ಕೂಡ ಅನುಪಾತವನ್ನು ಗಮನಿಸಿ, 4 ಬರ್ತಾ ಇದೆ. 4 ಅಂದಾಗ R is greater than 1. ಈ ಅನುಪಾತ ಏನಾಗ್ತಿದೆ, 1ಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ R equals to 4 ಅಂತಂದಾಗ R is greater than 1 ಅಂದಾಗ ಸೂತ್ರ ಯಾವುದನ್ನು ಯೂಸ್ ಮಾಡ್ತೀವಿ, SN equal to A into bracket R is to N minus 1 divided by R minus 1. ಸೊ ಮೊತ್ತವನ್ನು ಕೊಟ್ಟಿದ್ದಾರೆ. ಮೊದಲನೇ ಪದ 1 ಇದೆ, ಅನುಪಾತ 4 ಇದೆ, 4n minus 1 divided 4 minus 1. ಈಗ ಕೊನೆಯದಾಗಿ 4n minus 1 divided by 3. 1365 ಇಂಟು 3 ಮಾಡಿ, ಆವಾಗ 4n minus 1 4095. 4n minus 1 n ಈ ಕಡೆ ಬರುತ್ತೆ, 1 ಎಷ್ಟು ಇಲ್ಲಿ ಬರುತ್ತೆ, ಈ ಕಡೆ ಬರುತ್ತೆ. ಓಕೆ, ಈಗ 4096 ಅಂತ ಏನಿದೆ, ಇದನ್ನು 4ರ ಘಾತದಲ್ಲಿ ನಾವು ಏನು ಮಾಡಬೇಕು, ಎಕ್ಸ್ಪೋಸ್ ಮಾಡಬೇಕು, ಹೇಳಬೇಕು. ಹಾಗಾದರೆ ಈ ಸಂಖ್ಯೆನ 4ರಿಂದ ಭಾಗಿಸ್ತಾ ಬನ್ನಿ. ಯಾಕೆ 4ರಿಂದ ತಂದಾಗ ಇಲ್ಲಿ ಬಲಭಾಗವನ್ನು ನಾವು ಗಮನಿಸ್ತಾ ಬಂದಾಗ 4n ಇದೆ. ಓಕೆ, ನಮಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು, A(n) is equal to A(m) ಇದ್ದಾಗ n ಈಕ್ವಲ್ಸ್ ಟು m ಎನ್ನುವಂಥ ಸೂತ್ರ ಗೊತ್ತಿರಬೇಕು. ಹಾಗಾಗಿ ಇಲ್ಲಿ ಆಧಾರ ಸಂಖ್ಯೆಯನ್ನು ಒಂದೇ ಆಗಿ ತೆಗೆದುಕೊಂಡಾಗ ಘಾತ ಸಂಖ್ಯೆಯನ್ನು ಕೂಡ ನಾವು ಸಮಗೊಳಿಸಬಹುದು. ಹಾಗಾಗಿ 4n ರೂಪದಲ್ಲಿ ಈ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ 4:6 ಮಾಡಿದಾಗ 4096 ಅಂತ ಬರುತ್ತೆ. ಹಾಗಾಗಿ n ಈಕ್ವಲ್ಸ್ ಟು 6 ಅಂತಕ್ಕಂಥ ಆನ್ಸರ್ ನಮಗೆ ಸಿಗುತ್ತೆ. ನೆಕ್ಸ್ಟ್ ಉದಾಹರಣೆಯನ್ನು ಗಮನಿಸೋಣ. ಉದಾಹರಣೆ 2 + 2/3 + 2/9 ಪ್ಲಸ್ ಈ ಶ್ರೇಣಿಯ ಅನಂತ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ. ಅನಂತ ಪದ ಅಂತಂದರೆ ಇನ್ಫಿನಿಟಿವರೆಗೆ ಇರುವಂತಹ ಮೊತ್ತವನ್ನು ಕಂಡುಹಿಡಿಯಿರಿ. ಮೊದಲನೇ ಪದ ಏನಿದೆ, A ಈಕ್ವಲ್ಸ್ ಟು 2 ಅಂತ ಇದೆ. ಅನುಪಾತ ಎಷ್ಟು ಬರುತ್ತೆ, 1/3 ಬರುತ್ತೆ. ಅಂದರೆ 2/3 ಡಿವೈಡೆಡ್ ಬೈ 2. 3 ಅಗೇನ್ ಕೆಳಗಡೆ ಬರುತ್ತೆ, 2 ಮೇಲ್ಗಡೆನೇ ಇರುತ್ತೆ. ಆವಾಗ 2 ಕ್ಯಾನ್ಸಲ್ ಆಗಿ 1/3 ಅಂತ ಬರುತ್ತೆ. S ಇನ್ಫಿನಿಟಿ ಸೂತ್ರ ಏನಿದೆ, S ಇನ್ಫಿನಿಟಿ is equal to A/n 1 - R ಅಂತ ಇದೆ. ಮೊದಲನೇ ಪದ 2 ಇದೆ, ಅನುಪಾತ 1/3 ಇದೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ S ಇನ್ಫಿನಿಟಿ is equal to 3 ಅಂತ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಉದಾಹರಣೆಯನ್ನು ಗಮನಿಸೋಣ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಏನಿದು ಪ್ರಶ್ನೆಯಾಗಿದೆ. ಈ ರೀತಿಯಾಗಿ ಟ್ವಿಸ್ಟ್ ಆಗಿರುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಎಕ್ಸಾಮ್ನಲ್ಲಿ. ಆದ್ದರಿಂದ ಗಮನವಹಿಸಿ. ಒಂದು ಗುಣೋತ್ತರ ಶ್ರೇಣಿಯ 3ನೇ ಪದ 12 ಆಗಿದೆ. ಒಂದು ಗುಣೋತ್ತರ ಶ್ರೇಣಿಯ 3ನೇ ಪದ 12 ಆಗಿದೆ. ಅದರ 6ನೇ ಪದ 96 ಆದರೆ 9 ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ. ಇಲ್ಲಿ ಗುಣೋತ್ತರ ಶ್ರೇಣಿಯಲ್ಲಿ ಯಾವುದೇ ರೀತಿಯಾದ ಒಂದು ಶ್ರೇಣಿಯನ್ನು ಕೊಟ್ಟಿಲ್ಲ. ನಾವು ಇಲ್ಲಿ ಏನನ್ನು ಕಂಡುಹಿಡ್ಕೋಬೇಕು, ಗುಣೋತ್ತರ ಶ್ರೇಣಿಯಲ್ಲಿ ಮೊದಲನೇ ಪದವನ್ನು ಕಂಡುಹಿಡ್ಕೋಬೇಕು, ಜೊತೆಗೆ ಸಾಮಾನ್ಯ ಅನುಪಾತವನ್ನು ಕೂಡ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಇಲ್ಲಿ 3ನೇ ಪದವನ್ನು ಕೊಟ್ಟಿದ್ದಾರೆ, 6ನೇ ಪದವನ್ನು ಕೂಡ ಕೊಟ್ಟಿದ್ದಾರೆ. ಈ ಎರಡನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕು, ಗುಣೋತ್ತರ ಶ್ರೇಣಿಯ ಮೊದಲನೇ ಪದವನ್ನು ಮತ್ತು ಸಾಮಾನ್ಯ ಅನುಪಾತವನ್ನು ಕಂಡುಹಿಡ್ಕೋಬೇಕು. ಗುಣೋತ್ತರ ಶ್ರೇಣಿಯ 3ನೇ ಪದ 12 ಆಗಿದೆ, 6ನೇ ಪದ 96 ಆಗಿದೆ. 3ನೇ ಪದ 12 ಅಂತ ತೆಗೆದುಕೊಂಡಾಗ ಇದನ್ನು ಸಾಮಾನ್ಯ ರೂಪದಲ್ಲಿ ಯಾವ ರೀತಿಯಾಗಿ ಬರೀಬೇಕಪ್ಪ ಅಂದರೆ A ಇಂಟು R/2. ಅದೇ 3ನೇ ಪದ ತಂದಾಗ n-1 ತಂದಾಗ 3 - 1 ಅಂದಾಗ 2 ಬರುತ್ತೆ. ಹಾಗಾಗಿ A ಇಂಟು R/2 is equal to 12 ಅಂತ ಬರುತ್ತೆ. ಇದು ಸಮೀಕರಣ 1 ಆಗಿರಲಿ. ಅದೇ ರೀತಿಯಾಗಿ 6ನೇ ಪದ T6 = 96 ಅಂದಾಗ A ಇಂಟು R/5 is equal to 96. ಇದು ಸಮೀಕರಣ 2 ಆಗಿರಲಿ. ಈಗ ಸಮೀಕರಣ 1 ಮತ್ತು 2 ಭಾಗಿಸಿದಾಗ 2 ಕಡೆ A ಕ್ಯಾನ್ಸಲ್ ಆಗುತ್ತೆ. R/3 ಇದೆ, R/2 ಇದೆ. ಓಕೆ, R/3 R/2 ಇದ್ದಾಗ ನಮಗೆ ಒಂದು ಐಡೆಂಟಿಟಿ ಗೊತ್ತಾಗಬೇಕು. ಏನಪ್ಪ ಅಂದರೆ A/m
ಡಿವೈಡೆಡ್ ಬೈ ಎ ರೇಸ್ ಟು ಎನ್ ಆಗಿದ್ದಾಗ ಎ ರೇಸ್ ಟು ಎಮ್ ಮೈನಸ್ ಎನ್ ಅಂತ ಸೂತ್ರ ಗೊತ್ತಿರಬೇಕು. ಹಾಗಾಗಿ 3 - 2 ಅಂದಾಗ 6 ಮಾತ್ರ ಉಳಿಯುತ್ತೆ. ಈಗ 96 ಡಿವೈಡೆಡ್ ಬೈ 12 ಮಾಡಿದಾಗ 8 ಉಳಿಯುತ್ತೆ. ಸೊ ಇವಾಗ ಇದನ್ನು ಏನು ಮಾಡಬೇಕು, 2ರ ಘಾತದಲ್ಲಿ ಎಕ್ಸ್ಪೋಸ್ ಮಾಡಿದಾಗ r = 2 ಅಂತಕ್ಕಂಥದ್ದು ನಮಗೆ ಸಿಗುತ್ತೆ. ನೆಕ್ಸ್ಟ್ ಈ r ಬೆಲೆಯನ್ನು ಏನು ಮಾಡಬೇಕಪ್ಪ ಅಂದರೆ ಯಾವುದಾದ್ರು ಸಮೀಕರಣ 1 ಅಥವಾ 2ರಲ್ಲಿ ಅಪ್ಲೈ ಮಾಡಿದಾಗ ನಮಗೆ ಗುಣೋತ್ತರ ಶ್ರೇಣಿಯ ಮೊದಲನೇ ಪದ ಕೂಡ ಸಿಗುತ್ತೆ, a = 3 ಅಂತಕ್ಕಂಥದ್ದು. ಈಗ a ವ್ಯಾಲ್ಯೂ ಸಿಕ್ಕಿದೆ, ಗುಣೋತ್ತರ ಶ್ರೇಣಿಯ ಅನುಪಾತ ಕೂಡ ಸಿಕ್ಕಿದೆ. ಈಗ ಅನುಪಾತ ಎಷ್ಟಿದೆ, 2 ಇದೆ, ಇದು >1 ಇದೆ. ಹಾಗಾಗಿ ಸೂತ್ರವನ್ನು SN = A × r⁻n - 1 / r - n ಅಂತ ಸೂತ್ರವನ್ನು ಯೂಸ್ ಮಾಡಬೇಕು. ಓಕೆ, ಈ ಎಲ್ಲ ವ್ಯಾಲ್ಯೂಸ್ಗಳನ್ನು ಅಪ್ಲೈ ಮಾಡಿದಾಗ ಈ ಒಂದು ಗುಣೋತ್ತರ ಶ್ರೇಣಿಯ 9 ಪದಗಳವರೆಗಿನ ಮೊತ್ತ ಎಂತಕ್ಕಂಥದ್ದು 1533 ಅಂತ ಆನ್ಸರ್ ಸಿಗತ್ತೆ. ನೆಕ್ಸ್ಟ್ ಉದಾಹರಣೆ 5. ಗುಣೋತ್ತರ ಶ್ರೇಣಿಯೊಂದರಲ್ಲಿನ 3 ಪದಗಳ ಮೊತ್ತ 31 ಇದೆ. ಅವುಗಳ ಗುಣಲಬ್ಧ 125 ಇದೆ. ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಗುಣೋತ್ತರ ಶ್ರೇಣಿಯಲ್ಲಿ 3 ಪದಗಳು ತಂದಾಗ ಸಾಮಾನ್ಯವಾಗಿ a, a × r, a × r² ಅಂತ ಬರಿತೀವಿ. ಈ a ಅಂತ ಏನು ಮೊದಲನೇ ಪದ ಇದೆ ಅದರ ಹಿಂದಿನ ಸಂಖ್ಯೆ ಏನಾಗುತ್ತೆ, a/r ಅಂತ ಆಗಿರುತ್ತೆ. ನೆಕ್ಸ್ಟ್ a/r ಅಂತ ಆಗಿರುತ್ತೆ. ಯಾಕೆ a/r ಅಂತ ಆಗಿರುತ್ತೆ ಅಂತ ನಾವು ನೋಡಿದಾಗ, ಈಗ a/r ಅಂದರೆ ಪ್ರತಿಯೊಂದು ಗುಣೋತ್ತರ ಶ್ರೇಣಿಗೆ r ಏನಾಗುತ್ತೆ, ಮಲ್ಟಿಪಲ್ ಆಗ್ತಾ ಹೋಗುತ್ತೆ. a/r ಅಂತಂದಾಗ ಮುಂದಿನ ಸಂಖ್ಯೆಗೆ ನಾವು r ಗುಣಿಸಿದಾಗ r ಕ್ಯಾನ್ಸಲ್ ಆಗಿ ಮುಂದಿನ ಸಂಖ್ಯೆ a ಬರುತ್ತೆ. ಹಾಗಾಗಿ ಗುಣೋತ್ತರ ಶ್ರೇಣಿಯಲ್ಲಿನ 3 ಪದಗಳು a/r, a, r ಅಂತ ಆಗಿರಲಿ ಅಂತ ಹೇಳಿ ತೆಗೆದುಕೊಂಡಿದ್ದಾರೆ. ಈ ಒಂದು ಗುಣೋತ್ತರ ಶ್ರೇಣಿಯಲ್ಲಿ 3 ಪದಗಳ ಗುಣಲಬ್ಧ 125 ಅಂತ ಇದೆ. ಇವುಗಳ ಗುಣಾಕಾರವನ್ನು ಮಾಡಿದಾಗ ಈಗ r ಎರಡು ಕಡೆಗೂ ಕ್ಯಾನ್ಸಲ್ ಆಗುತ್ತೆ, a³ ಬರುತ್ತೆ. a³ = 125 ಅಂತ ಇದೆ. 125 ಈ ಒಂದು ಸಂಖ್ಯೆಯ ಘನವನ್ನು ತೆಗೆದಾಗ 5ರ ವರ್ಗ 25, 5ರ ಈ 125 ಇದರ ಒಂದು ಘನಮೂಲವನ್ನು ತೆಗೆದಾಗ ಅದು 5 ಬರ್ತಾ ಇದೆ. ಘನಮೂಲವನ್ನು ಯಾವ ರೀತಿಯಾಗಿ ತೆಗಿಬೇಕೆನ್ನುವುದನ್ನು 8ನೇ ತರಗತಿಯ ಘನ ಮತ್ತು ಘನಮೂಲ ಚಾಪ್ಟರ್ನ ಕಂಪ್ಲೀಟಾಗಿ ನಾವು ಸಾಲ್ವ್ ಮಾಡಿದ್ದೀವಿ. ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ವಿಸಿಟ್ ಮಾಡಿ ನೋಡ್ಬೋದು ಯಾವ ರೀತಿಯಾಗಿ ಈಸಿಯಾಗಿ ನಾವು ಫೈಂಡ್ ಔಟನ್ನು ಮಾಡಿದ್ದೀವಿ ಅಂತ. ನೆಕ್ಸ್ಟ್ ಈಗ ಈ ಒಂದು ಗುಣೋತ್ತರ ಶ್ರೇಣಿಯ ಮೊದಲನೇ ಪದ ಸಿಕ್ಕಿದ್ದು. ನಂತರ ನಾವು r ವ್ಯಾಲ್ಯೂವನ್ನು ಕೂಡ ಫೈಂಡ್ ಔಟ್ ಮಾಡಬೇಕು. r ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಈ 3 ಪದಗಳ ಮೊತ್ತ ಎಂತಕ್ಕಂಥದ್ದು 31 ಇದೆ. ಮೊತ್ತವನ್ನು ಮಾಡಿದಾಗ ಇಲ್ಲಿ 5/r + r 5 + 5/r ಅಂತ ಇದೆ = 31 ಅಂತ ಇದೆ. ಸೊ ಇವಾಗ 5 + 5 × r² / r = 26. ಈ ಕಡೆ ಇರ್ತಕ್ಕಂಥ ಒಂದು 5 ಆ ಕಡೆ ಹೋದಾಗ 26 - 5 ಅಂದಾಗ 31 - 5 ಅಂದಾಗ 26 ಸಿಗುತ್ತೆ. ಓಕೆ, ಇವಾಗ ಈ r ಏನಾಗುತ್ತೆ ಈ ಕಡೆ ಹೋಗಿ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಇವಾಗ ಒಂದು ಇಕ್ವೇಷನ್ ಬರುತ್ತೆ 5 + 5 × r² = 26 × r ಅಂತ. ಸೊ ಇದನ್ನು ಒಂದು ವರ್ಗ ಸಮೀಕರಣ ರೂಪದಲ್ಲಿ ಕನ್ವರ್ಟ್ ಮಾಡಿದಾಗ ಇದನ್ನು ನಾವು ವರ್ಗ ಸಮೀಕರಣಕ್ಕೆ ಕನ್ವರ್ಟ್ ಮಾಡಿ ಇದರ ಒಂದು ಅಪವರ್ತನಗಳನ್ನು ಕಂಡುಹಿಡ್ಕೋಬೇಕು. r - 5 × 5r - 1 ಅಂತ ಅಂದಾಗ ಈಗ ಈ ಒಂದು ಟರ್ಮನ್ನು ತೆಗೆದುಕೊಂಡಾಗ r = 1/5 ಅಂತ ಬರುತ್ತೆ. ಈ ಒಂದು ಟರ್ಮನ್ನು ಕನ್ಸಿಡರ್ ಮಾಡಿದಾಗ r = 5 ಅಂತ ಬರುತ್ತೆ. ಸೊ ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ a = 1 ಅಂತ ಆಯಿತು. a = 5, ಅನುಪಾತ ಏನಿದೆ 1/5 ಇದೆ. ಇವಾಗ a/r ಅಂತಂದ ಈ ಒಂದು ಗುಣೋತ್ತರ ಶ್ರೇಣಿಯ ಎಲ್ಲ ಪದಗಳಲ್ಲಿ ನಾವು a ಮತ್ತು r ವ್ಯಾಲ್ಯೂಗಳನ್ನು ಅಪ್ಲೈ ಮಾಡಿದಾಗ ಇಲ್ಲಿ a/r ಅಂತಂದಾಗ ಮೊದಲನೇ ಪದ 25 ಬರುತ್ತೆ, ಎರಡನೇ ಪದ 5, ಮೂರನೇ ಪದ 1 ಬರ್ತಾ ಇದೆ. ಇದು ಯಾವಾಗ r = 1/5 ಅಂತಂದಾಗ. ಫಾರ್ ಎಕ್ಸಾಂಪಲ್ r = 5 ಅಂತ ಹೇಳಿ ತೆಗೆದುಕೊಂಡಾಗ
ಯಾವ ಒಂದು ಗುಣೋತ್ತರ ಶ್ರೇಣಿ ಬರುತ್ತೆ ಅಂತ ನೋಡಿದಾಗ ಎ ಈಕ್ವಲ್ಸ್ ಟು ಮೊದಲನೇ ಪದ 5, ಸಾಮಾನ್ಯ ಅನುಪಾತ ಕೂಡ 5 ಆಗಿದ್ದಾಗ ಈ ಒಂದು ಶ್ರೇಣಿಯಲ್ಲಿ ಮೊದಲನೇ ಪದ 25 ಬರುತ್ತೆ, ಎರಡನೇ ಪದ 5, ಮೂರನೇ ಪದ 1 ಬರುತ್ತೆ. ಸೊ ಆರ್ ಅಂದರೆ ಈ ಒಂದು ಗುಣೋತ್ತರ ಶ್ರೇಣಿಯಲ್ಲಿ ಎರಡು ಅನುಪಾತಗಳನ್ನು ನಾವು ಕನ್ಸಿಡರ್ ಮಾಡಿ ಗುಣೋತ್ತರ ಶ್ರೇಣಿಯನ್ನು ಕಂಡು ಹಿಡಿಯಬಹುದು. ಓಕೆ, ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಕೆಲವೊಂದು ಇಂಪಾರ್ಟೆಂಟ್ ಉದಾಹರಣೆಗಳಾಗಿದ್ದವು ಗುಣೋತ್ತರ ಶ್ರೇಣಿಗೆ ಸಂಬಂಧಿಸಿದ ಹಾಗೆ. ಇದಕ್ಕೆ ಸಂಬಂಧಿಸಿದ ಮುಂದುವರೆದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.